ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡೋದ್ರಲ್ಲಿ ಭಾಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆಯಲ್ಲಿ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನೆಂದರೆ, ದೇವರ ಮಗನಾದ ಯೇಸು ಕ್ರಿಸ್ತನಿಂದ ಬಿಡುಗಡೆ. ಆಮೀನ್. ಹೌದು ಪ್ರೀತಿಯ ಮಕ್ಕಳೇ, ದೇವರ ಮೂಲಕ, ತನ್ನ ಮಗನ ಮೂಲಕ ನಮ್ಮನ್ನು ಬಿಡುಗಡೆ ಕೊಟ್ಟಿದ್ದಾರೆ. ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 35ನೇ ವಚನ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿಧವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನೆಂದರೆ, ಆ ಹೊತ್ತು ಸಾಯಂಕಾಲದವಾದಾಗ ಆತನು ಅವರಿಗೆ ಆಚೆ ದಂಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಎಂಬುದಾಗಿ. ಹೊತ್ತು ಮಕ್ಕಳೇ, ಇಲ್ಲಿ ದೇವರ ವಾಕ್ಯ ನಾವು ಧ್ಯಾನ ಮಾಡುವಾಗ ಈ ಯೋಚಿಸಬೇಕಾದ್ರೆ, ದೇವರ ಮಗನಾದ ಯೇಸು ಕ್ರಿಸ್ತನಿಂದ ಬಿಡುಗಡೆ ಹೊಂದಲು ಸಿದ್ಧನಾಗಿದ್ವಿ ಎಂಬುದಾಗಿ. ಹೊತ್ತು ಮಕ್ಕಳೇ, ನಾವು ಸಿದ್ಧರಾಗಿದ್ದೇವಾ? ದೇವರು ಬಿಡುಗಡೆ ಕೊಡ್ತಾರೆ ಎಂಬುದಾಗಿ. ಈ ಭಾಗದಲ್ಲಿ ನಾವು ನೋಡೋದಾದ್ರೆ, ಯೇಸು ಮತ್ತು ಶಿಷ್ಯರು ಗಲಿಲಾಯ ಸಮುದ್ರವನ್ನು ದಾಟುವಾಗ ಸಂಭವಿಸಿದ ಘಟನೆ ಎಂಬುದಾಗಿ ನೋಡ್ತೀವಿ. ಹೊತ್ತು ಮಕ್ಕಳೇ, ಇಲ್ಲಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಶಿಷ್ಯರೊಂದಿಗೆ ಒಂದು ಸಂಬಂಧ ಯಾವ ತರ ಘಟನೆ ಎಂಬುದಾಗಿ ಮತ್ತು ಅದ್ಭುತವನ್ನು ನೋಡುತ್ತೇವೆ. ಇಂದು ನಮ್ಮ ಜೀವಿತದಲ್ಲಿ ಎದುರಾಗುವ ಭಯ, ಗೊಂದಲಗಳು, ಸೈತಾನನ ಶೋಧನೆಗಳ ಮಧ್ಯದಲ್ಲಿ ಯೇಸು ನಮ್ಮ ಜೊತೆಯಾಗಿದ್ದಾನೆ ಎಂಬ ನಂಬಿಕೆಯನ್ನು ಬಲಪಡಿಸುತ್ತದೆ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಅಯ್ಯೋ ನನ್ನ ಜೀವಿತ, ನನ್ನ ಭವಿಷ್ಯ ಏನಾಗುತ್ತೆ ಎಂಬ ನಾವು ಭಯಗಳಿರ್ಬೋದು. ಆದರೆ ಯೇಸು ಸ್ವಾಮಿಯಲ್ಲಿ ನಾವು ನಂಬಿಕೆ ಇಡಬೇಕು. ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ನಾವು ಶ್ರಮಮನ ದಿನ ಆಚರಿಸ್ತಿದ್ದೀವಿ. ಮೊಟ್ಟ ಮೊದಲಾಗಿ 2 ವಿಷಯ ಹೇಳಕ್ಕೆ ಇಷ್ಟಪಡುವುದನ್ನಾಗಿದೆ ಪ್ರೀತಿ ಮಕ್ಕಳೇ. ಮೊದಲದಾಗಿ, ದೊಡ್ಡ ಬಿರುಗಾಳಿ ಎಂಬುದಾಗಿ. ಜೀವನೆಂಬ ದೋಣಿಯಲ್ಲಿ ನಾವಿರುವಾಗ ದೊಡ್ಡ ಬಿರುಗಾಳಿ ಅಲೆಗಳು ನಮಗೆ ಬಡದಿದ್ದರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತದೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಒಂದು ದಿವಸ ಯೇಸು ಸ್ವಾಮಿ ದೋಣಿ ಒಳಗಡೆ ಇರ್ತಾರೆ. ಅಲ್ಲಿ ಮಲಗುವಾಗ ಬಿರುಗಾಳಿ ಸಮುದ್ರ ಆಗುತ್ತೆ. ಯೇಸು ಸ್ವಾಮಿ ಶಿಷ್ಯರೆಲ್ಲ ಹೇಳುವಾಗ, ಅಯ್ಯೋ ನಮ್ಮನ್ನು ಯಾರು ಕಾಪಾಡ್ತಾರೆ, ನಾವು ಇಷ್ಟೊಂದು ಬಿರುಗಾಳಿಯಲ್ಲಿದೆ, ಅಪ್ಪ ನಮ್ಮನ್ನು ಕಾಪಾಡೋರು ಯಾರಿಲ್ಲ ಎಂಬುದಾಗಿ. ತಕ್ಷಣ ಯೇಸು ಸ್ವಾಮಿ ಹೇಳ್ತಾರೆ, ದೇವರೇ ನಮ್ಮನ್ನು ಕಾಪಾಡು, ಇಷ್ಟೊಂದು ಬಿರುಗಾಳಿ ಇದೆ ಎಂಬುದಾಗಿ. ಯಾಕೆ ಅಲ್ಪ ವಿಶ್ವಾಸಿಗಳು, ಯಾಕೆ ಭಯಪಡ್ತೀರಾ? ಗಾಳಿ ಸಮುದ್ರ ನಿಲ್ಲಿಸುವಂತ ದೇವರಲ್ಲಿ ನೀವು ನಂಬಿಕೆ ಇಡ್ರಿ ಎಂಬುದಾಗಿ ಹೇಳಿದ ತಕ್ಷಣ ಬಿರುಗಾಳಿ ನಿಲ್ಲಿಸಿದ್ರೆ ಎಂಬುದಾಗಿ ನೋಡ್ತೀವಿ. ಈ ಶಿಷ್ಯರೆಲ್ಲ ಆಶ್ಚರ್ಯ ಪಡ್ತಾರೆ. ಹೌದು ಪ್ರತಿ ಮಕ್ಕಳೇ, ದೇವರು ನಮ್ಮ ಜೊತೆಲಿರುವಾಗ ದೇವರು ಅದ್ಭುತ ಮಾಡ್ತಾರೆ. ಆತನಲ್ಲಿ ನಾವು ನಂಬಿಕೆಯಿಂದ ಬರಬೇಕೆಂಬುದೇ ದೇವ್ರ ವಾಕ್ಯ ಎಂದು ಹೇಳ್ತದೆ. ನೋಡಿ, ಅವ್ರು ಹೇಳ್ತಾರೆ, ಮೌನವಾಗಿರುವಂತೆ ತೋರುತ್ತದೆ, ಆದರೆ ಆ ನಂಬಿಕೆ ಇಲ್ಲವೇ? ನಂಬಿಕೆ ಇರುವಲ್ಲಿ ಭಯವೂ ಇರುವುದಿಲ್ಲ. ಆದರೂ ನಾವು ಬಲಹೀನರು. ಏನು ಭಯ, ನಂಬಿಕೆಗಳ ಮಧ್ಯದಲ್ಲಿ ನಾವು ಯಾಕೆ ಕಡೆ ವಾಳ್ತಿದ್ದೇವೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ ಪ್ರೀತಿ ಮಕ್ಕಳೇ. ಅದೇ ತರ ಎರಡನೇಗೆ ನೋಡೋದಾದ್ರೆ, ದೇವ ಪೀಡಿತ ಸ್ಥಿತಿ ಎಂಬುದಾಗಿ ನೋಡ್ತೀವಿ. ಆ ಒಬ್ಬನಿಗೆ ದೇವ ಹಿಡಿತಿತ್ತು ಪ್ರೀತಿ ಮಕ್ಕಳೇ. ಅಲ್ಲಿ ಸಮಾಧಿಗಳಲ್ಲಿ ವಾಸ ಮಾಡುತ್ತಾ ಆ ಸಾಮಾನ್ಯ ಶಕ್ತಿಯಿಂದ ದಿನ ರಾತ್ರಿ ಕೂಗುತ್ತಾ ಕಲ್ಲುಗಳಿಂದ ತನ್ನನ್ನು ಹೊಡೆದುಕೊಳ್ಳುತ್ತಿದ್ದನು. ಪ್ರೀತಿ ಮಕ್ಕಳೇ, ತನ್ನ ಹುಚ್ಚನಾಗಿದ್ದ ಎಷ್ಟು ದೆವ್ವಗಳು ಅವನಲ್ಲಿತ್ತು. ಆದರೂ ದೇವರ ಹತ್ರ ಹೋಗಿ, ನನ್ನನ್ನು ಯಾಕೆ ಈ ತರ ಹಿಂಸೆ ಕೊಡ್ತೀನಿ ದೇವರು ಎಂಬುದಾಗಿ ದೇವರು ಹೇಳ್ತಾ ಇದ್ರು. ಆದ್ರೆ ಅವನಲ್ಲಿದ್ದಂತ ದೆವ್ವಗಳನ್ನ ಓಡೋಗಿತ್ತು ಎಂಬುದಾಗಿ ನೋಡ್ತೀವಿ. ಅದೇ ತರ ಪ್ರಭು ಬಿಡುಗಡೆ ನೀಡುತ್ತಾನೆ. ದೇವರು ಆತ್ಮೀಯ ರಕ್ಷಣೆನು ಮತ್ತೆ ಆಸ್ತಿ ಪಾಸ್ತಿಗಿಂತ ಹೆಚ್ಚು ಮೌಲ್ಯ ಎಂದು ನೋಡ್ತೇವೆ. ಬಿಡುಗಡೆ, ವಿಮೋಚನೆ ಕ್ರಿಸ್ತನ ಮಾತ್ರ ಸಾಧ್ಯವಾಗಿರುತ್ತೆ. ಪಾಪದಿಂದ ಬಿಡುಗಡೆ ಹೊಂದಿ ಮೌಲ್ಯವುಳ್ಳ ನಿತ್ಯ ಜೀವ ಅಂದರೆ ವಿಮೋಚನೆ ಹೊಂದಲು ಕ್ರಿಸ್ತನ ಬಳಿಗೆ ಬರಬೇಕು. ಹೌದು ಮಕ್ಕಳೇ, ಆತನಲ್ಲಿ ಎಲ್ಲ ಇದ್ರೂ ಕೂಡ ಆತನೆಲ್ಲ ಬಿಟ್ಟು ಆತ್ಮಿಕವಾಗಿ ನಾವು ಜೀವಿಸಬೇಕು. ನಮ್ಮಲ್ಲಿ ಎಲ್ಲ ಇದೆ, ನಿಜ, ಹಣ ಇದೆ, ಮತ್ತೆ ಏನ್ ಬೇಕಾದ್ರೂ ಎಲ್ಲ ಇದೆ. ಆದ್ರೆ ನಮ್ಮ ಜೀವಿತದಲ್ಲಿ ದೇವರೇ ನನಗೆ ಸಮಾಧಾನ ಕೊಡು, ನನ್ನಲ್ಲಿದ್ದಂಥ ಸೈತನ್ ಕಾರ್ಯಗಳಿಂದ ಬಿಡುಗಡೆ ಕೊಡು, ನಾನು ಒಳ್ಳೆ ಮಗಳಾಗಿ ಜೀವಿಸಂತೆ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ಕಾರ್ಯ ಮಾಡ್ತಾರೆ. ಹೌದು ಮಕ್ಕಳು, ಈ ದಿನಗಳಲ್ಲಿ ನಮ್ಮ ಜೀವಿತ ಏನಿದೆ, ನಾವು ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಲಿ. ಪ್ರೀತಿಯ ಮಕ್ಕಳು, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಇತರಿಗೆ ಶೇರ್ ಮಾಡಬೇಕೆಂಬುದರ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಹೂಣು ತಳೆದಿರೋ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೌದೇಸಪ್ಪ, ಅಪ್ಪ
ದೇವರೇ ನಿಮ್ಮಲ್ಲಿ ನಂಬಿಕೆಯಿಂದ ಜೀವಿಸುವಂತೆ ಮಾಡು ಅಪ್ಪ. ಬಿರುಗಾಳಿ ನಿಲ್ಲಿಸುವಂಥ ದೇವರೇ ಈ ವಿಡಿಯೋ ನೋಡ್ತಾರೋ ಆ ಮಕ್ಕಳಲ್ಲಿ ಕಷ್ಟ ವೇದನೆ ಎಲ್ಲ ರೀತಿಯಲ್ಲಿ ಬಿಡುಗಡೆ ಕೊಟ್ಟು ಕಾಪಾಡು. ಈ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡುತ್ತಾನೆ ಜೀಳು ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.